ನಮಸ್ಕಾರ ವೀಕ್ಷಕರೇ. ದಕ್ಷಿಣ ಏಷ್ಯಾದಲ್ಲಿ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವಿನ ದಶಕಗಳ ಬಿಕ್ಕಟ್ಟು ಈಗ ಸ್ಫೋಟಕ ಹಂತಕ್ಕೆ ಬಂದು ನಿಂತಿದೆ. ಗಡಿಯಲ್ಲಿ ರಕ್ತಪಾತ, ವಾಯುದಾಳಿಗಳು ಮತ್ತು ಸೈನಿಕರ ಸಂಘರ್ಷ ತಾರಕಕ್ಕೇರಿದೆ. ಆದರೆ ಈ ಎರಡು ಇಸ್ಲಾಮಿಕ್ ರಾಷ್ಟ್ರಗಳ ಕಿತ್ತಾಟದ ನಡುವೆ ಈಗ ಮೂರನೇ ರಾಷ್ಟ್ರವೊಂದು ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಅದುವೇ ಡ್ರ್ಯಾಗನ್ ರಾಷ್ಟ್ರ ಚೀನಾ. ಯಾವಾಗಲೂ ಇತರರ ಜಗಳದಲ್ಲಿ ಲಾಭ ಪಡೆಯುವ ಚೀನಾ ಈಗ ಪಾಕ್ ಆಫ್ಘಾನ್ ಯುದ್ಧವನ್ನ ನಿಲ್ಲಿಸಲು ಹರಸಾಹಸ ಪಡ್ತಿದೆ. ತನ್ನ ರಾಯಭಾರಿಗಳನ್ನ ಎರಡು ದೇಶಗಳಿಗೆ ಓಡಾಡಿಸ್ತಾ ಸಂಧಾನಕ್ಕೆ ಮುಂದಾಗಿದೆ. ಹಾಗಾದ್ರೆ ಈ ಯುದ್ಧದಿಂದ ಚೀನಾಗಾಗ್ತಿರೋ ನಷ್ಟವಾದ್ರೂ ಏನು? $65 ಬಿಲಿಯನ್ ಯೋಜನೆಯ ಕಥೆ ಏನಾಗಲಿದೆ? ಎಂದಿನ ವಿಡಿಯೋದಲ್ಲಿ ನಾವು ಇದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದ್ರೆ ತಪ್ಪದೆ ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಹೌದು, ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವೆ ಇತ್ತೀಚೆಗೆ ಓಪನ್ ವಾರ್ ಘೋಷಣೆಯಾಗಿದೆ. ಪಾಕಿಸ್ತಾನವು ಆಫ್ಘಾನಿಸ್ತಾನದ ಕಾಬೂಲ್ನಲ್ಲಿರುವ ಆಸ್ಪತ್ರೆ ಸೇರಿದಂತೆ ಹಲವು ಕಡೆ ಏರ್ ಸ್ಟ್ರೈಕ್ ನಡೆಸಿದ್ದು ನೂರಾರು ಜನ ಸಾವನ್ನಪ್ಪಿದ್ದಾರೆ. ಈ ರೊಚ್ಚಿಗೆದ್ದ ಪಾಕಿಸ್ತಾನಕ್ಕೆ ಕಾರಣವಾಗಿದ್ದು ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಅಂದ್ರೆ TTP ಎಂಬ ಉಗ್ರ ಸಂಘಟನೆ. ಪಾಕಿಸ್ತಾನದೊಳಗೆ ಸರಣಿ ಬಾಂಬ್ ಸ್ಫೋಟ ನಡೆಸುತ್ತಿರೋ ಈ ಉಗ್ರರಿಗೆ ಆಫ್ಘಾನ್ ತಾಲಿಬಾನ್ ಆಶ್ರಯ ನೀಡುತ್ತಿದೆ ಅನ್ನೋದು ಪಾಕ್ ಆರೋಪ. ಇದರ ಜೊತೆಗೆ 1839ರ ಡುರಾಂಡ್ ಲೈನ್ ಗಡಿ ವಿವಾದವು ಈ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎನ್ನುವ ಮಾತಿದೆ. ಆದ್ರೆ ಇಲ್ಲಿ ಇವರಿಬ್ಬರ ಜಗಳದಿಂದ ಚೀನಾಗೆ ಭಾರಿ ನಷ್ಟ ಕಾದಿದೆ. ಚೀನಾ ಪಾಕಿಸ್ತಾನದಲ್ಲಿ ಸಿಪೆಕ್ ಅಂದ್ರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಡಿಯಲ್ಲಿ ಬರೋಬ್ಬರಿ $65 ಬಿಲಿಯನ್ ಗಿಂತಲೂ ಹೆಚ್ಚು ಹಣವನ್ನ ಹೂಡಿಕೆ ಮಾಡಿದೆ. ಇದು ಚೀನಾದ ಕನಸಿನ ಯೋಜನೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ಪ್ರಮುಖ ಭಾಗ. ಒಂದು ವೇಳೆ ಯುದ್ಧ ತೀವ್ರವಾದ್ರೆ ಚೀನಾ ನಿರ್ಮಿಸಿರುವ ರಸ್ತೆಗಳು, ಸೇತುವೆಗಳು ಮತ್ತು ಮೂಲ ಸೌಕರ್ಯಗಳು ಧ್ವಂಸವಾಗ್ತದೆ. ತಾನು ಸುರಿದ ಕೋಟ್ಯಾಂತರ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗ್ತದೆ ಎಂಬ ಭಯ ಬೀಜಿಂಗ್ ಅನ್ನ ಕಾಡ್ತಿದೆ. ಹೌದು, ಚೀನಾದ ಕಣ್ಣು ಕೇವಲ ಪಾಕಿಸ್ತಾನದ ಮೇಲಷ್ಟೇ ಅಲ್ಲ, ಆಫ್ಘಾನಿಸ್ತಾನದಲ್ಲಿರುವ ಬೃಹತ್ ಖನಿಜ ಸಂಪತ್ತಿನ ಮೇಲೂ ಇದೆ. ವರದಿಗಳ ಪ್ರಕಾರ ಆಫ್ಘಾನ್ ಭೂಮಿಯಲ್ಲಿ $1 ಟ್ರಿಲಿಯನ್ ಗಿಂತಲೂ ಹೆಚ್ಚು ಮೌಲ್ಯದ ಚಿನ್ನ, ತಾಮ್ರ ಮತ್ತು ಲಿಥೇನಿಯಂನಂತಹ ಖನಿಜಗಳಿವೆ. ತಾಲಿಬಾನ್ ಜೊತೆ ಸ್ನೇಹ ಬೆಳೆಸಿ ಸಂಪತ್ತನ್ನ ದೋಚಲು ಚೀನಾ ಪ್ಲಾನ್ ಮಾಡಿತ್ತು. ಆದರೆ ಈಗಿನ ಯುದ್ಧದ ವಾತಾವರಣ ಚೀನಾದ ಈ ದೀರ್ಘಕಾಲದ ಕನಸಿಗೆ ತಣ್ಣೀರೆರ್ಚಿದೆ. ಅಷ್ಟೇ ಅಲ್ಲ, ಉಗ್ರ ಸಂಘಟನೆಗಳು ಪ್ರಬಲವಾದ್ರೆ ಅವು ಚೀನಾದ ಒಳಭಾಗಕ್ಕೆ ಅಂದ್ರೆ ಕ್ಸಿನ್ಜಿಯಾಂಗ್ ಪ್ರಾಂತ್ಯಕ್ಕೆ ನುಗ್ಗುವ ಅಪಾಯವೂ ಇದೆ. ಇದು ಚೀನಾದ ಆಂತರಿಕ ಭದ್ರತೆಗೆ ದೊಡ್ಡ ಕಂಟಕ. ಚೀನಾ ತನ್ನ ಆರ್ಥಿಕ ಕಾರಿಡಾರ್ ಅನ್ನ ಆಫ್ಘಾನಿಸ್ತಾನಕ್ಕೂ ವಿಸ್ತರಿಸುವ ಬಗ್ಗೆ 2025ರಲ್ಲೇ ಮಾತುಕತೆ ನಡೆಸಿತ್ತು. ಆಫ್ಘಾನಿಸ್ತಾನವನ್ನು ಏಷ್ಯಾದ ಕನೆಕ್ಟರ್ ಮಾಡಲು ಚೀನಾ ಬಯಸಿತ್ತು. ಆದರೆ ಇಂದಿಗೂ ಇದು ಕೇವಲ ಕಾಗದದ ಮೇಲಿನ ಒಪ್ಪಂದವಾಗಿಯೇ ಉಳಿದಿದೆ. ಗಡಿಯಲ್ಲಿ ಅಸ್ಥಿರತೆ ಮತ್ತು ಪಾಕ್ ಆಫ್ಘಾನ್ ನಡುವೆ ದ್ವೇಷದಿಂದಾಗಿ ಯಾವುದೇ ಕಾಂಕ್ರೀಟ್ ರಸ್ತೆ ಅಥವಾ ರೈಲು ಮಾರ್ಗಗಳ ನಿರ್ಮಾಣ ಸಾಧ್ಯವಾಗಿಲ್ಲ. ಬರೀ ಭಾಷಣಗಳು ಮತ್ತು ಮೀಟಿಂಗ್ಗಳು ನಡೀತಿವೆಯೇ ಹೊರತು ನೆಲದ ಮೇಲೆ ಕೆಲಸ ಆರಂಭವಾಗಿಲ್ಲ. ಒಟ್ಟಿನಲ್ಲಿ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವಿನ ಈ ಸಂಘರ್ಷ ಇಡೀ ಏಷ್ಯಾದ ಭದ್ರತೆಯ ಮೇಲೆ ಪರಿಣಾಮ ಬೀರುತ್ತಿದೆ. ಒಂದ್ ಕಡೆ ಪಾಕಿಸ್ತಾನ ಆಪರೇಷನ್ ಗಜಬ್ ಲಿಲ್ ಹಕ್ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಿದ್ರೆ, ಮತ್ತೊಂದೆಡೆ ತಾಲಿಬಾನ್ ಪ್ರತೀಕಾರಕ್ಕೆ ಸಜ್ಜಾಗಿದೆ. ಈ ನಡುವೆ ಸಿಲುಕಿರುವ ಚೀನಾ ತನ್ನ ಹೂಡಿಕೆಯನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಯುದ್ಧ ಯಾವ ತಿರುವು ಪಡೆಯಲಿದೆ? ಚೀನಾದ ಶಾಂತಿ ಮಂತ್ರ ಕೆಲಸ ಮಾಡಲಿದೆಯಾ? ಕಾದ್ ನೋಡ್ಬೇಕು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.